ಹಾಯ್ ಹಲೋ ಫ್ರೆಂಡ್ಸ್, ನೋಡಿ ನಾವು ಮತ್ತು ನೀವು ಲಾಸ್ಟ್ ವಿಡಿಯೋದಲ್ಲಿ ಊರಿಗೆ ಬರೋದು ತೋರಿಸಿದ್ದೆವು. ನಾವು ಊರಿಗೆ ಬಂದಿಂದ ಮತ್ತು ಬೀಗರ ಊರಿಗೆ ಬಂದೇವ್ರಿ. ಇಲ್ಲಿ ನಮ್ಮ ಮಗಳಿಗೆ, ನಮ್ಮ ಮಗಳಂದರು ನಮ್ಮ ಮೈದನ ಮಗಳಿಗೆ ಮನೆತನ ನೋಡೋಕೆ ಬಂದಿದ್ದೆವು. ನಾವು ಇಲ್ಲಿ ಬಂದೇವ್ರಿ. ಅವ್ರ ಮನೆ ನೋಡಿಲ್ಲ. ನಾವು ಇಲ್ಲಿ ಬಂದು ನಮ್ಮ ಸಣ್ಣ ಅತ್ತಿ, ನಾವು ನಮ್ಮ ಮನೆಯವರು ಬಂದು ನಿಂತಿದ್ದೇವ್ರಿ. ಇನ್ನು ಎಲ್ಲರೂ ಬರೋರು ಹಿಂದೆ ಅದಾರ್ರಿ. ಅದಕ್ಕೆ ನಾವು ದಾರಿಗೆ ಹೊಂದ್ಕೆ ನಿಂತೇವ್ರಿ. ಬರ್ರಿ ಇಲ್ಲಿ ನೋಡ್ರಿ, ಬೀಗರು ಫಸ್ಟಿಗೆ ಬಂದು ಸಕ್ರೆ ಕೊಟ್ಟರು, ನೀರು ಕೊಟ್ಟರು. ನಮ್ಮ ಭಾರತೀಯ ಸಂಸ್ಕೃತಿ ಏನಂದ್ರೆ ಫಸ್ಟಿಗೆ ಬಂದ ಕೂಡಲೇ ಬೀಗರಿಗೆ ಸಕ್ರೆ ಅದು ಕೊಟ್ಟು ಬಾಯಾಗ ಹಾಕ್ಕೊಳಕ್ಕೆ ಕೊಡ್ತಾರ್ರಿ. ಆಮೇಲೆ ನೆಕ್ಸ್ಟ್ ನೀರು ಕುಡಿಯೋದು, ಆಮೇಲೆ ಕುಂಕುಮ ಹಚ್ಚೋದು. ಆಮೇಲೆ ಗಂಡು ಮಕ್ಕಳು ಬಂದ್ರಿ, ಅವರು ಹೊರಗಡೆ ಅಲ್ಲಿ ಕುಂಕುಮ ಹಚ್ಕೊಂಡು ಎಲ್ಲರೂ ಸಕ್ರೆ ಅದು ಹಾಕ್ಕೊಂಡು ಬಾಯಾಗ ಹಾಕ್ಕೊಂಡು, ಅಂದರೆ ಏನಂದ್ರೆ ಸಕ್ರೆ ತಿನ್ನೋದು ಫಸ್ಟ್ ಸಿಹಿ ತಿಂದು ಬೀಗತನ ಮಾಡೋದು ಅಂತೇಳಿ ಮಾಡಿ ಫಸ್ಟಿಗೆ ಸಕ್ರೆ ಕೊಡ್ತಾರೆ ರೀ. ನೋಡ್ರಿ ನನ್ನ ಮಗಳು ಹೆಂಗೆ ಓಡಾಡಕತ್ತಾಳ. ಎಲ್ಲ ಒಂದು ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೆ ಜವಾಬ್ದಾರಿ ಭಾಳ ಇರ್ತದೆ ರೀ. ಈಗ ನಾವು ಎಲ್ಲ ಮನೆತನ ನೋಡಿಂದ ಪಸಂದಾಗಿಂದ ಒಪ್ಪಿಗೆ ಮಾಡ್ಕೊಳ್ಳೋದು ಇರ್ತದೆ ರೀ. ಹಾಗಾಗಿ ನೋಡ್ರಿ, ಇಲ್ಲಿ ನಮ್ಮ ಇವರು ನಮ್ಮ ಅಕ್ಕ, ನಮ್ಮ ನೆಗೇಣಿ, ಅವ್ರು ನಮ್ಮ ಸಣ್ಣ ಅತ್ತಿ, ಅವ್ರು ನಮ್ಮ ದೊಡ್ಡಪ್ಪನ ಮಗಳೇ ನಮ್ಗೆ ನೆಗೇಣಿ ಆಗ್ಯಾರ. ಅವ್ರು ಇನ್ನೊಬ್ಬರು ನೆಗೇಣಿ ಅಲ್ಲಿ ಅವ್ರು ಕೂತವ್ರ ಮಗಳಿಗೆ ನೋಡೋಕೆ ಬಂದಿದ್ದೇವ್ರಿ ನಾವು. ಅವ್ರ ತಂಗಿ, ಅವರು ಬಾಜುದವರು ಬೀಗ್ರ ಮನ್ಯಾಗ ಬಂದು ಕೂತಿದ್ದೇವ್ರಿ. ಏನು ಸೊಸಿ ಏನಾರು ಒಂದು ಹಿಡ್ದಾಳ ನೋಡು ತೇಕೆ ಅನ್ನಕತ್ತಿದ್ರಿ ನಮ್ಮ ಸಣ್ಣ ಅತ್ತಿ. ಇಲ್ಲಿ ನೋಡ್ರಿ, ಬೀಗರು ಓಡಾಡೋದು ಜೋರು ನಡೆದೈತೆ ಅವ್ರದ್ದು. ಅವ್ರ ಮನೆಗೆ ಬಂದಾಗ ಅವ್ರು ಓಡಾಡೋದ್ರಿ, ನಮ್ಮ ಮನೆಗೆ ಬಂದಾಗ ನಾವು ಓಡಾಡೋದು ಮಾಡೋದು ಪದ್ಧತಿ ಚಲೋ ಇರ್ತದೆ ರೀ. ಚಂದ ಒಬ್ರಿಗೊಬ್ರು ಮನೆತನ ನೋಡಿ ಮಾಡಿ ಮಾಡೋದು ಮಕ್ಕಳಿಗೂ ಚಲೋ, ನಮ್ಗೆ ಚಲೋ. ನೋಡ್ರಿ ಇಲ್ಲಿ ಬೀಗರು ಊಟಕ್ಕೆ ರೆಡಿ ಮಾಡ್ಯಾರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಮನೆಯವರು, ನಮ್ಮ ಮೈದ್ನ ಎಲ್ಲರೂ, ನಮ್ಮ ಊರನವರು ಗಂಡು ಮಕ್ಕಳು ಮ್ಯಾಲೆ ಬಂದು ಕೂತಾರ್ರಿ. ಅವರು ಇಲ್ಲಿ ನೋಡ್ರಿ, ದೊಡ್ಡ ಹಿರಿಯರು ಎಲ್ಲ ಮ್ಯಾಲೆ ಬಂದು ಕೂತಾರ. ಇಲ್ಲಿ ನೋಡ್ರಿ, ಇಲ್ಲಿನೂ ಕೆಳಗಡೆ ಅಲ್ಲಿ ಕುರ್ಚಿ ಹಾಕಿದ್ರಿ. ಫುಲ್ ಪೈಸ್ ಜಾಗ ಇತ್ತು, ಮುಂದೆ ಕುರ್ಚಿ ಹಾಕಿದ್ರು. ಅವ್ರ ಕುರ್ಚಿ ಮ್ಯಾಗ ಒಂದಿಷ್ಟು ಗಂಡಾಳ, ಮ್ಯಾಲೆ ಒಂದಿಷ್ಟು ಗಂಡಾಳ ಕೂತಿದ್ರಿ. ಇದು ನೋಡ್ರಿ, ನಮ್ಮ ಮಗಳ ಮನೆ ನೋಡಕ್ಕೆ ಬಂದಿದ್ದು ಮನೆತನ ಚಲೋ ಐತ್ರಿ. ಏನು ಹೆಸರಿಡಪ್ಲೆ ಇದ್ದಿದ್ದಿಲ್ಲ. ನಮ್ಮ ಮಗಳ ನಸೀಬ ಅನ್ಕೋಬೇಕು. ನೋಡ್ರಿ, ಇಲ್ಲಿ ನಮ್ಮ ತಮ್ಮನ ಹೆಂಡತಿ ಅಕ್ರಿ. ಇವರು ನಾಷ್ಟ ಮಾಡಿದೆವು. ಬೀಗರು ನಾಷ್ಟ ಕೊಟ್ಟರು, ಆದ್ರೆ ನಾವು ನಾಷ್ಟ ವಿಡಿಯೋ ಮಾಡೋದಾಗಲಿಲ್ಲ. ಮಸ್ತ್ ಚುರುಮುರು ಸುಸ್ಲ ಮಾಡಿದ್ರಿ ನಮ್ಮ ಅಕ್ಕ. ನೋಡ್ರಿ, ಇವರು ಏನು ಫೋಟೋ ತಕ್ಕೋತೀನೇವ ನೀನು ತೆಗೆ ತಲೆ ಮೇಲೆ ಸೆರಗ ಹಂಗೆ ಹಚ್ಕೋತಾರ್ರಿ. ನಮ್ಮ ಕಡೆ ಹಂಗೆ ರೀ, ನಾವು ಸೈಡ್ ಹಚ್ಚಿದ್ರದಿಂದ ನಾನು ತಲೆ ಮೇಲೆ ಸೆರಗ ತಗೊಂಡಿದ್ದಿಲ್ಲ. ಇಲ್ಲಿ ಏನಂದ್ರೆ ಪೂಜೆ ಮಾಡಿ, ತುಂಬಿ ಚರ್ಗಿಟ್ಟು ಪೂಜೆ ಮಾಡಿ, ಏನೋ ಮಾತುಕತೆ ಮಾಡಿಕೊಂಡು ಯಾದಿ ಮುಗಿದಿಂದ ಏನದ ಸ್ವಾಮಿಗಳು ಮಂತ್ರ ಹೇಳಿ ಮಾಡಿ ಇದು ಮಾಡ್ತಾರೆ ರೀ, ಮುಗಿಸ್ತಾರೆ. ಮುಗಿಸಿದ ನಂತರ ಎಲ್ಲರೂ ಊಟ ಗೀಟ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಸ್ವಾಮಿಗಳು ಮಂತ್ರ ಹೇಳಕತ್ತಿದ್ರು. ಹಂಗಾಗಿ ನಾನು ಗಂಡಾಳದಾಗ ಎಲ್ಲಿ ಹೋಗ್ಲಿಲ್ಲ ರೀ. ಇಲ್ಲಿ ಸ್ವಲ್ಪ ವಿಡಿಯೋ ಹಿಡ್ದೇವ್ರಿ. ನೋಡ್ರಿ, ಮನ್ಯಾಗ ಇವರು ನಮ್ಮ ಹಿರಿಯರು. ನೋಡ್ರಿ, ಇವರು ಈ ಮನೆ ಹಿರಿಯರು ರೀ. ಇವರು ನೋಡ್ರಿ, ಜನ ಎಷ್ಟು ಅಂದ್ರೆ ಒಂದು 50-60 ಜನನೇ ಕಲ್ತಿತ್ತು ನೋಡ್ರಿ, ಬರೀ ಗಚ್ಚು ಮಾಡಕ್ಕೆ. ಗಚ್ಚು ಮಾಡೋದ್ರಂದ್ರೆ ಸಿಟಿಯಾಗೆಲ್ಲ ಎಂಗೇಜ್ಮೆಂಟ್ ಅಂತಾರೆ ರೀ. ಇಲ್ಲಿ ಹಳ್ಳಿಯಾಗ ಗಚ್ಚು ಮಾಡೋದು ಕಡುಬು ಉಣ್ಣೋದು ಅಂತಾರೆ ರೀ. ಹಾಗಾಗಿ ನಾ ಎರಡೂ ಹೇಳ್ತೀನಿ. ಮತ್ತು ಇಲ್ಲಿ ಆದ ನಂತರ ನೆಕ್ಸ್ಟ್ ನಮ್ಮಲ್ಲಿ ಆಗಿದ್ದು ವಿಡಿಯೋನು ಮಾಡಿರ್ತೀನಿ ರೀ. ಸ್ವಲ್ಪ ಮಾಡಿರ್ತೀವಿ, ನೋಡಿ ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಭಾಳ ತನ ಅವರು ಸ್ವಾಮಿಗಳು ಎಲ್ಲ ಥರ ದೇವರು ನೆನೆಸ್ಕೊಂಡು ಮಂತ್ರ ಹೇಳಿ ಪೂಜೆ ಮಾಡಿ ತಾಯಿ ತಂದೆ ಕುಂದರ್ಸಿ ಒಂದು ಯಾದಿ ಬರೀತಾರೆ ರೀ.
ಯಾದಿ ಬರ್ದಿಂದ ಅವ್ರಿಗೆ ಇವ್ರಿಗೆ ಮಾತಾಕತಿ ಮುಗ್ದಿಂದ ಊಟ ನಾಷ್ಟ ಎಲ್ಲ ಮಾಡಿಕೊಂಡು ಮುಂದಿನ ಮುಗಿಸ್ತಾರೆ ರೀ. ನೋಡಿರಿ ಮನೆ ಏನು ಮಸ್ತ್ ಅದ ರೀ ಮನೆ. ನಮ್ಮ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ರೀ. ಇದು ವರನ ತಮ್ಮರು ಇಲ್ಲಿ ಸೈಡ್ ನಿಂತವರು. ಇವರು ನಮ್ಮ ನೆಗಣಿ ಮಗಳು. ಆಮೇಲೆ ಎಲ್ಲ ಮುಗ್ದಿಂದ ಊಟ ಗೀಟ ಮಾಡಿಕೊಂಡು ನೋಡಿರಿ ಊಟ ಖಾರ ಬೂಂದಿ, ಉಪ್ಪಿನಕಾಯಿ, ಮೊಸರು, ಹಿಂಡಿ, ಹುಳ್ಬಾನ, ಬ್ಯಾಳೆ ಪಲ್ಯ, ಬದ್ನಿಕಾಯಿ ಪಲ್ಯ ಶಿಸ್ತು ಅಡುಗೆ ಮಾಡ್ಸಿದಾರೆ ರೀ. ಫಸ್ಟ್ ಗಂಡಾಳ ಊಟ ಮಾಡಿ ಬಂದ್ರು ರೀ. ಆಮೇಲೆ ನೆಕ್ಸ್ಟ್ ನಾವು ಊಟ ಮಾಡಕ್ಕೆ ಬಂದೇವು ರೀ. ನನಗೆ ಯಾಕನ ಅವತ್ತು ಊಟ ಎಲ್ಲರೇ ಮಂದ್ಯಾಗ ಹೋದೆವಂದ್ರೆ ನನಗೆ ಒಂಥರ ಇದನ್ನ ಅನಿಸ್ತದೆ ರೀ. ಮೊದಲೇ ಬಡ ಬಡ ಊಟ ಮಾಡಂಗಿಲ್ಲ ನಾವು. ಹಂಗಾಗಿ ನೋಡಿರಿ ಊಟ ಗೀಟ ನಾವು ಮುಗಿಸ್ಕೊಂಡು ಇಲ್ಲಿ ನೋಡಿರಿ ಅಡುಗೆ ಮಾಡ್ಯಾರ. ಎಷ್ಟು ಶಿಸ್ತಾಗಿ ಮಾಡ್ಯಾರ ನೋಡಿರಿ. ಎಲ್ಲ ರೊಟ್ಟಿ, ಅನ್ನ, ಸಾರು, ಪಲ್ಯ ಎಲ್ಲ ಇಟ್ಟಿದ್ದು ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಬೀಗರು ಎಲ್ಲ ಟವಲ್ ಹಾಕ್ಕೊಂಡು ಶಾಲ್ ಶಾಲ್ ಅಲ್ಲ ರೀ ಟವಲ್ಲ ಟಪ್ಪಿಗೆ ಹಾಕ್ಕೊಂಡು ಕೂತಾರೆ ನೋಡಿರಿ. ಆಮೇಲೆ ನೆಕ್ಸ್ಟ್ ನಾವು ಊಟ ಮಾಡಿದ ನಂತರ ಕುಂಕುಮ ಹಚ್ಚಿ ಸಾಡಿ ಅದು ಕೊಟ್ರು ರೀ. ನಮ್ಮ ಭಾರತೀಯ ಸಂಸ್ಕೃತಿ ಏನಂದ್ರೆ ಬಂದವ್ರಿಗೆ ಹಂಗೆ ಕಳಿಸ್ಬಾರ್ದು ಅಂಥೇಳಿ ಎಲ್ಲರಿಗೆ ಕುಂಕುಮ ಹಚ್ಚಿ ಸೀರೆ ಕೊಡ್ತಾರೆ ರೀ. ಅವಾಗೆಲ್ಲ ಹೋಳ್ಗೆ ಮಾಡೋದು ಕಡುಬು ಉಣ್ಣೋದಂದ್ರೆ ಕಡುಬು ಮಾಡ್ತಿದ್ರಂತೆ ರೀ. ನಮ್ಮ ಎಲ್ಲ ಒಳಗೆ ಮನೆ ಮನೆ ಅಂತಲ್ಲಿ ಬೀಗ್ತನ ಆಗಿದ್ರದಿಂದ ನಮ್ಮ ಹಂಗೇನ ವಿಚಾರ ಮಾಡಿಲ್ಲ ರೀ. ನಾವು ಹೋಳ್ಗೆ ಮಾಡಿದ್ದೆವು. ಈಗೆಲ್ಲ ಸ್ವೀಟ್ ಬೇರೆ ಬೇರೆ ಥರ ಥರ ಸ್ವೀಟ್ ಬಂದವು ರೀ. ಸ್ವೀಟ್ ಜಾಸ್ತಿ ಸ್ವೀಟ್ ಮಾಡಿಸ್ತಾರೆ ನೋಡಿರಿ. ಎಲ್ಲರಿಗೆ ಕುಂಕುಮ ಹಚ್ಚಿ ಸೀರೆ ಕೊಟ್ಟರು. ಈ ಥರ ಮಾಡೋದ್ರಿಂದ ಶಿಸ್ತು ಅನ್ನಿಸ್ತದೆ ರೀ. ನೋಡಿ ನಮ್ಮ ವಿಡಿಯೋ ಹೆಂಗಾಗ್ಯದ ಅನ್ನೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಿ ಇಡಬೇಡ್ರಿ, ನೋಡಿ ಬಿಡಬೇಡ್ರಿ. ಒಟ್ಟು ಲೈಕ್ ಸಬ್ಸ್ಕ್ರೈಬ್ ಕೊಡಿರಿ. ನೋಡಿರಿ ಇಲ್ಲಿ ನನ್ನ ಮಗಳಿಗೆ ಅವರು ಕರ್ಕೊಂಡು ಬಂದು ನನ್ನ ಮಗಳಿಗೆ ನೀವು ಸೀರೆ ಕೊಡು ಅಂತೇಳಿ ಕರ್ಕೊಂಬಂದು ಕುಂದರ್ಸಿದ್ರು ರೀ. ನಾವು ಸಣ್ಣವ್ರು ಅದಾರ ಅವ್ರಿಗೆ ಯಾಕೆ ಬ್ಯಾಡ ಬಿಡ್ರಿ ಅಂತಂದೆವು. ಅಂದ್ರೂ ಬಿಟ್ಟಿಲ್ಲ ರೀ. ನನ್ನ ಮೊಮ್ಮಗಳಿಗೆ ನಾ ಕೊಡ್ತೀನಿ ಅಂಥೇಳಿ ಕರ್ಕೊಂಬಂದು ಕುಂದರ್ಸಿ ಆಕೆಗೇನು ಕುಂಕುಮ ಹಚ್ಚಿ ಸೀರೆ ಕೊಟ್ರು ರೀ. ನನ್ನ ಮಗಳು ಫುಲ್ ಖುಷಿ. ಮಮ್ಮಿ ನನಗೆ ಅಜ್ಜಿ ಸೀರೆ ಕೊಟ್ಟರು, ನಾನು ನಿಮ್ಗೊತ್ತೆ ಸೀರೆ ತಗೊಂಡಿನಿ, ನನಗೆ ಇರಲಿ ಅದು ಅಂಥೇಳಿ ಆಕೆ ಇಟ್ಕೊಂಡ್ರಿ. ಫುಲ್ ಖುಷಿನೇ ಆಗ್ಬಿಟ್ಟಳ್ರಿ ಆಕೆ. ನೆಕ್ಸ್ಟ್ ನಮ್ಮಲ್ಲಿ ಎಂಗೇಜ್ಮೆಂಟ್ ಆಗಿದ್ದು ನೆಕ್ಸ್ಟ್ ವಿಡಿಯೋದಾಗ ಬರ್ತದೆ ನೋಡಿರಿ. ನೋಡಿರಿ ನೀವು. ಇವರು ನಮ್ಮ ಅತ್ತೆಯವರು, ಅವರು ಹಿರಿಯರು ಅದಾರ ಇರಲಿ ಅಂಥೇಳಿ ಮತ್ತು ಅವರು ಹಿರಿಯರಿಗೆ ಸೀರೆ ಅಂತಂದ್ರೆ ರೇಷ್ಮೆ ಒಳಗೆ ಇದ್ದಿದ್ದಿಲ್ಲ ರೀ. ಅವರು ಆಮೇಲೆ ಹೋಗಿ ಸೀರೆ ತೊಗೊಂಡು ಬಂದ್ರಿ ರೀ ಹಿರಿಯರಿಗೆ. ನಾನು ಫಸ್ಟಿಗೆ ಬೀಗ್ರಿಗೆ ಸೀರೆ ಉಡಿಸ್ತೀನಿ ಅಂಥೇಳಿ ಸೀರೆ ತಂದು ಉಡ್ಸಿದ್ರು ರೀ. ಅವ್ರು ನಮ್ಮ ಅತ್ತೆ ಉಟ್ಕೊಂಡ್ರು. ಸೀರೆ ಉಟ್ಕೊಂಡು ಮೊಮ್ಮಗಳ ಸೀರೆ ಫಸ್ಟ್ನೇದು ಉಟ್ಕೊಂಡು ಫುಲ್ಲ ರಬ್ ಆದ್ರು ನೋಡಿರಿ. ಫುಲ್ ಖುಷಿದಿಂದ ಯಾವೇ ಫಂಕ್ಷನ್ ಮಾಡಲಿ ಜಾಸ್ತಿ ಅವರು ಸೀರೆ ಉಟ್ಕೊಂಡಿದ್ದಿಲ್ಲ. ಜೋರಿಲೆ ತಂದು ಕುಂದ್ರಿಸಿ ಇದು ಮಾಡ್ತಿದ್ದಾರೆ ರೀ. ಈಗ ಫುಲ್ ಖುಷಿ ಒಳಗೆ ಇದ್ದಾರೆ ರೀ. ಸೀರೆ ಉಟ್ಕೊಂಡು ನೋಡಿರಿ ಕಳೆದ್ರು ನೋಡಿರಿ. ಯಾವುದೇ ಅಲ್ಲಿ ಫಂಕ್ಷನ್ ಮಾಡಾಗ ಎಲ್ಲರೂ ಚೆಂದಾಗಿ ನಗ್ನಗ್ತಾ ಮಾಡಿದ್ರೆ ಫುಲ್ ಖುಷಿ ಇರ್ತದೆ ರೀ. ಏನೋ ಒಂಥರ ಬೇಜಾರ್ಲಲ್ಲಿ ಇದ್ರೆ ಮಾಡೋರಿಗೇನು ಖುಷಿ ಇರಲ್ಲ, ಮಾಡಿಸ್ಕೊಳ್ಳೋರಿಗೇನು ಖುಷಿ ಇರಲ್ಲ ನೋಡಿರಿ. ಬಟ್ಟೆ ಅದೆಲ್ಲ ಮಾಡ್ಕೊಂಡೇವ್ರಿ. ಆಮೇಲೆ ನಮ್ಮೂರಿಗೆ ಹೋದ ತೆತ್ತಳಿ ಎಲ್ಲ ಬೀಗರು ಚೆಂದ ಮಾಡಿದ್ರು ರೀ. ಮತ್ತು ನಮ್ಮೂರ ಕಡೆ ಹೋದ್ರೆ ತೆತ್ತಳಿ ಇನ್ನು ನೋಡಿರಿ ಮನೆ ನೋಡಿರಿ. ಇದು ಬೀಗರದು ಅಷ್ಟು ಕೋಲಿಗಳು ತೋರಿಸ್ತೀನಿ. ಫಸ್ಟಿಗೆಲ್ಲ ತೋರ್ಸೋದು ಅಲ್ಲಿಲ್ಲ ರೀ. ಎಲ್ಲ ಗಂಡು ಮಕ್ಕಳಿದ್ರು. ಎಲ್ಲ ಈಗ ಗಂಡು ಮಕ್ಕಳು ಎಲ್ಲ ಹೋದ್ರು ರೀ. ಇದು ಡೈನಿಂಗ್ ಹಾಲ್ ರೀ. ಇದು ಫುಲ್ ಡೈನಿಂಗ್ ಹಾಲ್. ಇಲ್ಲಿ ಕಿಚನ್ ಅದ ನೋಡಿರಿ. ಇದು ದೇವ್ರ ಮನೆ ಕಿಚನ್ ಅಟ್ಯಾಚ್ ಮಾಡ್ಯಾರ ರೀ ಅವರು. ನೋಡಿರಿ ಎಷ್ಟು ಕಿಚನ್ ಅದ ನೋಡಿರಿ. ಎಲ್ಲ ಬೀಗರು ಊಟಕ್ಕೆ ತಂದಿದ್ದೆಲ್ಲ ಮೊಸರು ಎಲ್ಲ ರೊಟ್ಟಿ ಚಪಾತಿ ಇಟ್ಟಿದ್ರು ನೋಡಿರಿ ಇಲ್ಲಿ.
ಹುಳ್ಬಾನ ಮಸ್ತ್ ಹುಳ್ಬಾನ ಆಗೈತೆ ರೀ. ಇದೊಂದು ಕಿಚನ್ ರೀ. ಆಮೇಲೆ ನೆಕ್ಸ್ಟ್ ಇದು ಡೈನಿಂಗ್ ಹಾಲ್ ಅದಲ್ಲ. ಆಮೇಲೆ ಇದು ಬೆಡ್ರೂಮ್ ನೋಡ್ರಿ. ಇಲ್ಲೆಲ್ಲ ಪೂರಾ ಮ್ಯಾಲೆ ಡಬ್ಬಿ ಪಿಬ್ಬಿ ಹಂಗೆ ಇಟ್ಟಾರ ನೋಡ್ರಿ. ಇದು ಹಾಲ್ ರೀ, ದೊಡ್ಡ ಹಾಲ್ ಐತಿ ಮುಂದೆ. ಇದು ಹಾಲ್ ಆದ ನಂತರ ಇಲ್ಲಿ ನೋಡ್ರಿ ಇನ್ನೊಂದು ಬೆಡ್ರೂಮ್ ಮತ್ತು ಆಮೇಲೆ ಇನ್ನೊಂದು ಬೆಡ್ರೂಮ್ ಅದ ರೀ. ಒಟ್ಟು 3 ಬೆಡ್ರೂಮ್, ಒಂದು ಹಾಲ್ ಸಪ್ರೇಟ್. ಆ ಕಡೆ ಇದೊಂದು ಬೆಡ್ರೂಮ್ ಅದ ರೀ. ನೋಡ್ರಿ ಇವು ದೊಡ್ಡ ದೊಡ್ಡ ಅದಾವ ರೀ. ಮಸ್ತ್ ಮಾಡ್ಯಾರ ರೀ ಮನೆ. ನಮ್ಮ ತವ್ರ ಮನೆನೂ ಹಿಂಗೆ ಅದ ರೀ. ಆದ್ರೆ ಮಾಡೋರಿಗೆ ಬೇಸ್ರ ಮಾಡ್ಕೋತಾರೆ ನೋಡ್ರಿ. ಮತ್ತು ನಾವೆಲ್ಲ ಮುಗಿಸ್ಕೊಂಡು ಬಂದೇವ್ರಿ. ಮತ್ತು ಹೊಳ್ಳಿ ಏನೋ ನಮ್ಮ ಅಕ್ಕಾರ ಅಂದ್ರಿ ಅನ್ನೋಣ ನಾವು ಫುಲ್ಲ ನಕ್ಕು ಬಿಟ್ಟೆವು. ನಮ್ಮ ಸಣ್ಣ ಅತ್ತೆ ಅಂತೂ ಫುಲ್ ಕಾಡಿಸ್ಕೋತೆ ಬಂದರು. ಇಲ್ಲಿ ನೋಡ್ರಿ ಮತ್ತು ದೌಲ್ ಮಲ್ಕ ಗುಡಿಗೆ ಬಂದಾಯ್ತಂತೇಳಿ ಮೊನ್ನೆ ಫಸ್ಟ್ನೇ ಸಲ ಮಂತ ನೋಡಕ್ಕೆ ಹೋದ ದಿನ ನೋಡಿದಿಲ್ಲ ರೀ. ಈಗ ಎಂಗೇಜ್ಮೆಂಟ್ಗೆ ಬಂದನ ನೋಡಿದ್ರಾಯ್ತು ಅಂತೇಳಿ ಮತ್ತು ದರ್ಶನ ಮಾಡ್ಕೋಗಿ ಬಂದೇವು ನೋಡ್ರಿ. ಇಲ್ಲಿ ಕಾಯಿ ತೊಗೊಂಡೇವ್ರಿ. ಇಲ್ಲಿ ನಮ್ಮ ಸಣ್ಣ ಮಾವ ನಮ್ಮ ಮೈದ್ನನು ತೊಗೊಳಕತ್ತಾರ. ಇಲ್ಲಿ ನಮ್ಮ ಅಕ್ಕರ್ನು ಬಂದರು ನೋಡ್ರಿ ತೊಗೊಳಲ್ಕೆ. ಅವರು ಕಾಯಿ ತೊಗೊಂಡು ದರ್ಶನ ಮಾಡಿಕೊಂಡು ಮತ್ತು ಹೊಳ್ಳಿ ನಮ್ಮ ಊರಿಗೆ ನಾವು ಬಂದೇವ್ರಿ. ನಾವು ಬಿಜಾಪುರಕ್ಕೆ ಬಂದೇವ್ರಿ. ಅವರು ಬಮ್ಮುಂಜಿಗೆ ಹೋದರು ನೋಡ್ರಿ. ನಮ್ಮ ಮನೆಯವ್ರು ಬಂದಿಂದ ರಿಪೋರ್ಟ್ ಮಾಡಕತ್ತಾರ ರೀ ಆಫೀಸ್ದು. ಅವ್ರು ಹಂಗೆ ಡ್ಯೂಟಿ ಬಿಟ್ಟಿರಲ್ಲ. ನಾವು ನೋಡ್ರಿ ಬಂದು ಬಟ್ಟೆ ಗಿಟ್ಟೆ ಕಳೆದು ಸುಮ್ಮನೆ ನೈಟಿ ಹಾಕೊಂಡು ಕೂತ್ಬೇಡ್ರಿ. ಫುಲ್ ಕಂಫರ್ಟಬಲ್ ಅನ್ನಿಸ್ತದೆ ರೀ ನೈಟಿ. ಸೀರೆ ಉಟ್ಕೊಂಡ್ರೆ ಯವ್ವ ಕಳಿತೀವಪ್ಪ ಅನ್ನಂಗೆ ಆಗ್ತದೆ ರೀ. ಬಂದು ನಮ್ಮ ಮನೆಯವ್ರು ರಿಪೋರ್ಟ್ ಇಟ್ಟದ್ರ ರೀ. ಹಂಗೆ ಡ್ಯೂಟಿದು ಕೆಲಸ ಬಿಡೋದಿಲ್ಲ ಅವ್ರು ಏನು ಬಿಟ್ರು. ನಾನು ಬರ್ರಿ ನೋಡ್ರಿ ನನ್ನ ಮಗಳು ಹಂಗೆ ಡ್ಯಾನ್ಸ್ ಮಾಡ್ಲಿಕ್ಕತ್ತಳಕಿನ ಅವ್ರ ಅಕ್ಕನ ಬಳಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತಾಳ್ರಿ. ನೋಡ್ರಿ ಹೆಂಗೆ ಆಟ ಆಡ್ಲಿಕತ್ತಳು. ಮಕ್ಕಳು ಎಲ್ಲೇ ಹೋಗಿ ಬರ್ಲಕ್ಕ ಅವ್ರಿಗೆ ಬೇಸ್ರ ಅನ್ಸಂಗಿಲ್ಲ ರೀ. ನಮಗೆ ಹೋಗಿ ಬಂದ್ರೆ ಎಲ್ಲರೂ ಹೋಗಿ ಬರಲಿ ಮಾಡಲಿ ಸುಸ್ತು ಅನ್ನಿಸ್ತೈತಿ. ಅದ್ರಾಗೆ ನಮ್ಮ ಮನೆಯವ್ರು ಹಂಗೆ ರೀ. ಬಂದ್ರಂದ್ರೆ ಡ್ಯೂಟಿನೂ ಬಿಡೋದಿಲ್ಲ, ಈ ಕಡೆ ಆಫೀಸಿದು ವರ್ಕ್ ಮಾಡೋದನ್ನು ಬಿಡೋದಿಲ್ಲ. ಆಕಿನ ಡ್ಯಾನ್ಸ್ ನೋಡ್ಕೋತ ಕೂತೇವ್ರಿ ನಾವು. ನಮ್ಮ ಲೈಕ್ ಇಡೀ ಸಬ್ಸ್ಕ್ರೈಬ್ ಇರಲಿ ನೋಡಿ. ನನ್ನ ಮಗಳು ಈಕಿ ಬಂದಿದ್ದಿಲ್ಲ, ಆಕೆ ದೊಡ್ಡಾಕಿ. ಹೆಂಗಾಯ್ತು ಫಂಕ್ಷನ್ ಚಂದ ಮಾಡಿ ಬಂದ್ರಿ ಅಂತ ಅನ್ಕೋತ ಮಾತಾಡ್ಕೋತ ಕೂತಿದ್ದಳ್ರಿ. ನಾವು ಹೋಗಿ ಬಂದೇವು ಕೊಡ್ರಿ. ನೋಡ್ರಿ ಹೋಗಿ ಬಂದೆವು. ಫುಲ್ ಸುಸ್ತಾಗಿತ್ತು.